ಎಲ್ಲರ ಡೌಟ್ ಒಂದೇ, VIP ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆ 30 ಲಕ್ಷ ಯಾರಾದರೂ ಪೊಲೀಸಿಗೆ ಕೊಡ್ತೇನೆ ಅಂತ ಹೇಳಿದ್ರೆ ಹೆಂಗೆ? ದುಡ್ಡು ವ್ಯವಹಾರ ಆಗ್ತಾ ಇದೆ ಹೆಂಗೆ? ಇಲ್ಲಿ ಬಚಾವ್ ಮಾಡೋ ಪ್ರಯತ್ನಗಳಾಗ್ತಾ ಇದೆ ಹೆಂಗೆ? ಯಾರು ಈಗ ನಾವು ತುಮಕೂರಲ್ಲಿ ಗೃಹ ಸಚಿವರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡಿದಾಗ ನೋ ಕಮೆಂಟ್ಸ್ ಅಂದ್ರು. ಬಚಾವ್ ಆಗ್ತಾ ಇದ್ದಾರೆ ಕಳ್ಳಕಾಕರನ್ನ, ಇಲ್ಲಿ ಬಚಾವ್ ಮಾಡಲಾಗ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಕಾನೂನು ಭಕ್ಷಕರನ್ನ ರಕ್ಷಿಸಲಾಗ್ತಾ ಇದೆ. ಅಂಧ ಕಾನೂನು ಆಗ್ತಾ ಇದೆ, ಅಂಧ ಕಾನೂನು. ನ್ಯಾಯಾಲಯದಲ್ಲಿ ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಕಟ್ತಾರೆ, ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಟ್ಟೆ ಕಟ್ಟಿದ್ದಾರೆ. ಅಂಧ ಕಾನೂನು, ಅಂಧ ಕಾನೂನು ಇದು. ಬಚಾವ್ ಮಾಡಲಿಕ್ಕೆ ಯಾರಾದರೂ ಅಮೇಧ್ಯ ತಿಂದಿದ್ದಾರಾ? ಕಂಪ್ಲೇಂಟ್ ಕೊಡಲಿಕ್ಕೆ ಬೇರೆಯವರು ಬಂದರೆ ಅವರಿಗೆ ಅವಕಾಶ ಇಲ್ವಾ? ಹಾಗಿದ್ರೆ ಕಂಪ್ಲೇಂಟ್ ಕೊಡೋಕೆ ಬಂದವರನ್ನ ವಾಪಸ್ ಕಳಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತೊಮ್ಮೆ, ಮುಖ್ಯಮಂತ್ರಿಗಳೇ, ನಿಮ್ಮ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ಆಗ್ತಾ ಇದೆ, ನಿಮ್ಮ ಸರ್ಕಾರಕ್ಕೆ ಮಸಿ ಬಳಿಯುವ ಪ್ರಯತ್ನ ಆಗ್ತಾ ಇದೆ. ನಿಮ್ಮ ಸರ್ಕಾರಕ್ಕೆ ಮಸಿ ಬಳಿಯೋ ಪ್ರಯತ್ನ. ಏನೋ ಡೀಲ್ ಆಗ್ತಾ ಇದೆ, ಏನೋ ಡೀಲ್ ಆಗ್ತಾ ಇದೆ. ಇದು ಪೊಲೀಸರ, ಸಚಿವರ ಗೊತ್ತಾಗಬೇಕು. ಯಾರಾದರೂ ಅಮೇಧ್ಯ ತಿಂದಿದ್ದಾರಾ ಈ ವಿಚಾರದಲ್ಲಿ? ದರ್ಶನ್ ಮತ್ತು ಗ್ಯಾಂಗ್ ಅನ್ನು ರಕ್ಷಣೆ ಮಾಡೋ ಪ್ರಯತ್ನ ಆಗ್ತಾ ಇದೆಯಾ? ಎಲ್ಲ ಕ್ಲೋಸ್ ಆಗ್ತಾ ಇದೆ. ಯಾಕೆ ಯಾಕೆ ಇದನ್ನು ಮತ್ತೊಮ್ಮೆ ಜನಗಳು ದಯವಿಟ್ಟು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ನಿಮ್ಮ ಟ್ವಿಟರ್ ಖಾತೆಗಳಲ್ಲಿ ಹಂಚಿಕೊಳ್ಳಿ. ಇದು ಕೇಂದ್ರ ಗೃಹ ಇಲಾಖೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೋಗಲಿ, ಯಾರ್ಯಾರನ್ನ ರಕ್ಷಣೆ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ. ಅಂಧ ಕಾನೂನು, ಅಂಧ ದರ್ಬಾರ್. ಯಾರು ದುಡ್ಡು ಕೊಟ್ಟು ರಿಜಿಸ್ಟರ್ ಆಗ್ತಾ ಇದೆಯಾ ಕೇಸು? ಕೋರ್ಟ್ಗೆ ಹೋಗೋದಕ್ಕಿಂತ ಮೊದಲೇ ಬಚಾವ್ ಮಾಡೋ ಪ್ರಯತ್ನಗಳಾಗ್ತಾ ಇದೆಯಾ? ಇದು ಅಂಧ ಕಾನೂನು. ಯಾಕೆ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡೋಕ್ಕಾಗಲ್ವಾ ಇದಕ್ಕೆ? ಯಾಕೆ ಈ ಥರ ಟ್ರೀಟ್ಮೆಂಟ್ ಇದಕ್ಕೆ? ಯಾಕೆ? ರೇಣುಕಾ ಸ್ವಾಮಿಯನ್ನಾಗಿದ್ರೆ ಬಿಟ್ಬಿಡೋಣವಾ? ಮುಚ್ಚಾಕ್ತೀರಾ ಕೇಸನ್ನ? ನೋಡಿ, ಠಾಣೆ ಸುತ್ತ ಶಾಮಿಯಾನ, ಠಾಣೆ ಸುತ್ತ ಶಾಮಿಯಾನ ಹಾಕಿದ್ದಾರೆ. ಅನ್ನಪೂರ್ಣ ಪೊಲೀಸ್ ಸ್ಟೇಷನಲ್ಲಿ. ಮುಖ್ಯಮಂತ್ರಿಗಳೇ, ಏನಾಗ್ತಾ ಇದೆ? ನಮಗೆ ಅದರ ಬಗ್ಗೆ ಸ್ಪಷ್ಟೀಕರಣ ಬೇಕು. ಯಾಕೆ ಈ ಥರ ಅಂಧ ಕಾನೂನು ಆಗ್ತಾ ಇದೆಯಾ? ನಮಗೊಂದು ಭರವಸೆ ಇತ್ತು ಈ ಕೇಸಲ್ಲಿ. ಮುಖ್ಯಮಂತ್ರಿಗಳು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ, ಎಲ್ರಿಗೂ ಕೂಡ ಗೃಹ ಸಚಿವರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಈಗ ನೋ ಕಮೆಂಟ್ಸ್ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾರು ಆದೇಶ ಕೊಟ್ಟರು? ನಾಳೆ ಎಲ್ರಿಗೂ ಇದೇ ಥರ ಮಾಡ್ತೀರಾ ಶಾಮಿಯಾನ? ಯಾಕೆ ಯಾಕೆ ಈ ಥರ ಆಗ್ತಾ ಇದೆ? ಅನ್ನಪೂರ್ಣೇಶ್ವರಿ ನಗರ ಠಾಣೆ ಸುತ್ತ ನಿಷೇಧಾಜ್ಞೆ ಜಾರಿ. ಇವತ್ತಿನಿಂದ ಜೂನ್ 17ರವರೆಗೆ ಸೆಕ್ಷನ್ 144 ಜಾರಿ. ಠಾಣಾ ಸುತ್ತ 200 ಮೀಟರ್ ನಿಷೇಧ ಮಾಡಿ ಆದೇಶ. ದರ್ಶನ್ ಅರೆಸ್ಟ್ ಹಿನ್ನೆಲೆ ಠಾಣೆ ಬಳಿ ಬರ್ತಿರುವ ಫ್ಯಾನ್ಸ್. ನಿನ್ನೆ ಮೊನ್ನೆ ಸಾಕಷ್ಟು ಜನ ಅಭಿಮಾನಿಗಳು ಸೇರ್ತಾ ಇದ್ರು. ಆದೇಶ ಹೊರಡಿಸಿ ಆಯುಕ್ತ ದಯಾನಂದ ಆದೇಶ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಸುತ್ತ ನಿಷೇಧಾಜ್ಞೆ ಜಾರಿ. ಒನ್ಸ್ ಅಗೇನ್ ಸುನೀಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನೀಲ್ ಒಂದು ಮಾತನ್ನು ಹೇಳ್ತಾ ಇದ್ರು, 17 ವರ್ಷಗಳಿಂದ ಕ್ರೈಮ್ ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ, ಯಾವತ್ತು ಈ ಥರ ನೋಡಿರಲಿಲ್ಲ, ಇದಕ್ಕಿಂತ ಎಂತೆಂಥದ್ದೋ ಕ್ರಿಮಿನಲ್ಗಳು ಬಂದು ಹೋಗಿದ್ದಾರೆ. ಏನು ಕಾರಣ ಕೊಡ್ತಾರೆ? ಇದು ಅಂಧ ಕಾನೂನಲ್ವ ಸುನೀಲ್? ಮತ್ತೊಂದು ಕಡೆ ನಿಷೇಧಾಜ್ಞೆ ಜಾರಿ ಅಂತೆ. ಅಂದರೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ವಾ ಪೊಲೀಸರಿಗೆ? ಈ ಕೇಸನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ವಾ?
ರಾಜೀನಾಮೆ ಕೊಡಲಿ ಪೊಲೀಸರು ಅಂತವ್ರು ಇದ್ರೆ ತುಂಬ ಜನ ಇದ್ದಾರೆ ನೆಕ್ಸ್ಟ್ ಬರೋರು, ನಮಗಾಗಲ್ಲ ಅಂತ ಬರ್ಕೊಡ್ಲಿ. ಇದಕ್ಕೆಲ್ಲ ಹೆದರಿ ಬೆದರಿ ಓಡೋಗೋದಿದ್ರೆ ಯಾಕ್ರಿ ಬರಬೇಕು? ಎಸ್ ಸುನಿಲ್, ಓವರ್ ಟು ಯು. ಎಸ್ ಜಯಪ್ರಕಾಶ್, ಪೊಲೀಸ್ ಠಾಣೆ ಮುಂಭಾಗದಲ್ಲಿ ದರ್ಶನ್ ಅಭಿಮಾನಿಗಳೇನಾದರೂ ಬಂದರೆ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಈಗಾಗಲೇ 2 KSRP ವಾಹನಗಳನ್ನು ಪೊಲೀಸ್ ಠಾಣೆ ಮುಂಭಾಗದಲ್ಲೇ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಇಡೀ ಸಬ್ ಡಿವಿಷನ್ನ ಪೊಲೀಸರನ್ನು ಕೂಡ ಈ ಪೊಲೀಸ್ ಸ್ಟೇಷನ್ ಬಳಿ ನಿಯೋಜನೆ ಮಾಡಲಾಗಿದೆ, ಬ್ಯಾರಿಕೇಡ್ ಹಾಕಲಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಇದೀಗ ನಿಷೇಧಾಜ್ಞೆ ಜಾರಿಗೊಳಿಸಿರುವಂಥದ್ರ ಉದ್ದೇಶ ಏನು ಅನ್ನೋದು ಗೊತ್ತಿಲ್ಲ. ಮೇ ಬಿ ದರ್ಶನ್ ಫ್ಯಾನ್ಸ್ ಬಂದು ಏನಾದರೂ ಗಲಾಟೆ ಮಾಡ್ಬೋದು ಅನ್ನುವಂಥದ್ದಿದ್ರೆ ನಿಮ್ಮ ಪೊಲೀಸರು ಇಷ್ಟು ಜನ ಇದ್ದಾರೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಎರಡನೇದಾಗಿ ಇಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮ ಮೀಡಿಯಾದವರು ಇರುವಂಥದ್ದು, ಮೀಡಿಯಾ ಕ್ಯಾಮ್ರಾಗಳಿಗೆ ಏನು ಸಿಗ್ಬೋದು, ಆ ಹೊರಗಡೆಯಿಂದ ಸ್ಟೇಷನ್ ಒಳಭಾಗದಿಂದ ಹೊರಗಡೆಗೆ ಬರುವಂಥ ಒಂದು ವಿಜುವಲ್ ಸಿಗ್ಬೋದು. ಅದಕ್ಕೂ ಜಾಸ್ತಿ ಯಾವುದು ಕೂಡ ಸಿಗಲ್ಲ. ಈವನ್ ನಾವು ಯಾರು ಕೂಡ ಪೊಲೀಸ್ ಸ್ಟೇಷನ್ ಒಳಭಾಗಕ್ಕಂತೂ ಖಂಡಿತ ಯಾರು ಕೂಡ ಹೋಗಲ್ಲ. ಗೇಟ್ ಹಾಕಿದ್ದಾರೆ, ಇಲ್ಲೂ ಕೂಡ ಭದ್ರತೆಗಾಗಿ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಈಗ ತೋರಿಸ್ತಾ ಇರುವಂಥದ್ದು ಈ ಒಂದು ಪೊಲೀಸ್ ಠಾಣೆ ಒಳಭಾಗದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ, ಈ ಗೇಟ್ ಕೆಳಗಡೆಯಿಂದ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಷ್ಟೇ ಸಿಗುವಂಥದ್ದು. ಆದರೆ ಇದೀಗ ಈ ರೀತಿ ವಾಲ್ಗಳನ್ನು ಅಳವಡಿಸಿ ಪೊಲೀಸರು ಯಾವುದೇ ದೃಶ್ಯಗಳು ಹೊರಗಡೆ ಸಿಗಬಾರ್ದು ಅನ್ನುವಂತ ಹೇಳ್ತಾರೆ. ಹಾಗೆಯೇ ನಂದೊಂದು ಪ್ರಶ್ನೆ, ಪೊಲೀಸರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಿಲ್ವಾ? ಒಳಗಡೆ ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಏನಾದರೂ ನಡೀತಿದೆಯಾ? ಅದೇನಾದರೂ ಕೂಡ ಮೀಡಿಯಾದವ್ರಿಗೆ ಕಾಣಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ವಾಲ್ಗಳನ್ನು ಅಳವಡಿಸಿದ್ದಾರಾ? ಈ ಹಿಂದೆ ಯಾವತ್ತೂ ಕೂಡ ಯಾವ ಮರ್ಡರ್ ಕೇಸ್ನಲ್ಲೂ ಕೂಡ ಈ ರೀತಿ ಮಾಡಿಲ್ಲ. ಹಾಗಿದ್ರೆ ಈ ಒಂದು ಕೇಸ್ನಲ್ಲಿ ಮಾತ್ರ ಏನಕ್ಕೆ ಇಷ್ಟೊಂದು ಸ್ಪೆಷಲ್ ಕನ್ಸರ್ನ್? ಮೇ ಬಿ ದರ್ಶನ್ ಅಥವಾ ಇತರ ಆರೋಪಿಗಳ ಮುಖಗಳಾಗಲಿ ಅಥವಾ ಅವ್ರನ್ನ ಕರ್ಕೊಂಡು ಹೋಗುವಂಥ ದೃಶ್ಯಗಳು ಮೀಡಿಯಾ ಕ್ಯಾಮರಾಗಳಿಗೆ ಸಿಗಲೇಬಾರ್ದು ಅನ್ನುವಂಥ ಇಂಟೆನ್ಷನ್ ಪೊಲೀಸರಿಗಿದೆಯಾ? ಬೇರೆ ಕೇಸ್ನಲ್ಲಿ, ಸಣ್ಣ ಪುಟ್ಟ ಪೆಟ್ಟಿ ಕೇಸ್ನಲ್ಲಿ ಪೊಲೀಸ್ ಅವರೇ ಫೋಟೋ ತೊಗೊಂಡು ಮೀಡಿಯಾದವ್ರಿಗೆ ಕೊಡ್ತಾರೆ, ತಗೊಳ್ಳಿ ನೀವು ಮೀಡಿಯಾದಲ್ಲಿ ಹಾಕಿ ಅಂತ ಬಿಟ್ಟು. ಹಾಗಿದ್ರೆ ಇವರಿಗೆ ಮಾತ್ರ ಏನಕ್ಕೆ ಇಷ್ಟೊಂದು ಸ್ಪೆಷಲ್ ಕೇರು, ಕನ್ಸರ್ನ್ ಅನ್ನುವಂಥ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಹಿರಿಯ ಅಧಿಕಾರಿಗಳ ಆರ್ಡರ್ ಇದೆ ಅಂತ ಹೇಳ್ತಾರೆ. ಹಿರಿಯ ಅಧಿಕಾರಿಗಳೇ ಆದರೂ ಕೂಡ ಈ ರೀತಿ ಆರ್ಡರ್ ಕೊಡೋದಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಮತ್ತು ನೀವೇ ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ಪೊಲೀಸ್ ಸ್ಟೇಷನ್ ಒಳಭಾಗದಲ್ಲಿ ನಡೆಸ್ತಿದ್ದೀರಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಎದುರಾಗ್ತಾ ಇದೆ. ಈ ಕೇಸ್ನಲ್ಲಿ ಈಗಾಗಲೇ ಕೆಲವೊಂದು ಅನುಮಾನಗಳಿತ್ತು, ಕೆಲವೊಬ್ಬರು ಪೊಲೀಸರು ಕೂಡ ಇನ್ವಾಲ್ವ್ ಆಗಿರ್ಬೋದು ಅನ್ನುವಂಥ ಅನುಮಾನಗಳು ಕೂಡ ಇತ್ತು. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಸಾಕ್ಷಿಗಳೇನೂ ಕೂಡ ಸಿಕ್ಕಿಲ್ಲ. ಈಗ ಇದೆಲ್ಲ ನಡೀತಾ ಇರುವಂಥ ನಾವು ನೋಡಿದರೆ ನಿಮ್ಮಲ್ಲೇ ಏನಾದರೂ ಹುಳುಕುಗಳಿದೆಯಾ, ನಿಮ್ಮಲ್ಲೇ ಏನಾದರೂ ತಪ್ಪುಗಳಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತಾ ಇದೆ. ಜಯಪ್ರಕಾಶ್, ಎಸ್, ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ನೋಡಿ. ಅಸಹಾಯಕರಾದ್ರ ಪೊಲೀಸರು, ಕೈ ಚೆಲ್ಲಿದ್ರ ಪೊಲೀಸರಿಂದ ಆಗ್ತಾ ಇಲ್ವಾ ನಿಭಾಯಿಸೋದಕ್ಕೆ? ಅಸಹಾಯಕರಾದ್ರ ಪೊಲೀಸರು ಸೋತೋಗ್ಬಿಟ್ರ? ನಮ್ಮ ಕರ್ನಾಟಕ ಪೊಲೀಸರು ಸೋತೋಗ್ಬಿಟ್ರ? ಪೊಲೀಸರಿಂದ ಆಗ್ತಾ ಇಲ್ವಾ? ಅಸಹಾಯಕರಾದ್ರ ಪೊಲೀಸರು ಅಥವಾ ಕ್ರಿಮಿನಲ್ಗಳ ಜೊತೆ ಕೈ ಜೋಡಿಸಿದ್ರ ಪೊಲೀಸರು? ಅಸಹಾಯಕರ ಕೈ ಜೋಡಣೆಯ ಈ ಥರ ತನಿಖೆ ಹಾದಿ ತಪ್ಪಿಸ್ತಾ ಇದ್ದಾರ ಪೊಲೀಸರು? ಸರೆಂಡರ್ ಆದ್ರ ಪೊಲೀಸರು? ಯಾರಿಗಾದ್ರೂ ಸರೆಂಡರ್ ಆಗ್ಬಿಟ್ರ ಪೊಲೀಸರು? ಇಷ್ಟೆಲ್ಲ ಪವರ್ ಇದ್ದು ನಿಮ್ಗೇನು ಮಾಡೋಕ್ಕಾಗ್ತಾ ಇಲ್ವಾ? ಇಷ್ಟೆಲ್ಲ ಕಾನೂನು ನಿಮಗೆ ಪವರ್ ಕೊಟ್ಟಿದೆ, ಏನು ಮಾಡೋಕ್ಕಾಗ್ತಾ ಇಲ್ವಾ? ಪೊಲೀಸರು ಸರೆಂಡರ್ ಆದ್ರ, ಕೈ ಚೆಲ್ಲಿ ಕೂತ್ರ. ಇದು ಕರ್ನಾಟಕ ಪೊಲೀಸಿಗೆ ಅವಮಾನ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವಮಾನ. ಕೆಟ್ಟ ಇತಿಹಾಸ ಸೃಷ್ಟಿಸಿದ ಪೊಲೀಸರು, ಕೆಟ್ಟ ಇತಿಹಾಸ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಓಕೆ, ಈಗೊಂದು ಬ್ರೇಕಿಂಗ್. ಇದು ಕೆಟ್ಟ ಇತಿಹಾಸ ಸೃಷ್ಟಿಸಿದ ಪೊಲೀಸರು. ಕಠಿಣ ಕ್ರಮ ಕೈಗೊಳ್ಳಲು ಶರಣಾದ್ರ ಪೊಲೀಸರು ಕೈಗೊಳ್ಳದೆ ಕೊಲೆ ಕೇಸ್ ತನಿಖೆ ಹಾದಿ ತಪ್ತಾ ಇದೆಯಾ? ಕೆಟ್ಟ ಇತಿಹಾಸ ಸೃಷ್ಟಿ ಮಾಡಿದ್ರ ಪೊಲೀಸರು. ದರ್ಶನ್ ಕೇಸ್ನಲ್ಲಿ ಅಸಹಾಯಕರಾದ್ರ ಪೊಲೀಸರು, ಕಠಿಣ ಕ್ರಮ ಕೈಗೊಳ್ಳಲು ಶರಣಾದ್ರ ಪೊಲೀಸರು. ಮುಚ್ಚುಮರೆ ಯಾಕೆ? ಏನೋ ನಡೀತಿದೆ. ಯಾರು ಒತ್ತಡ ಆಗ್ತಾ ಇದ್ದಾರೆ ಹೇಳ್ಬಿಡಿ. ಏನೋ ಮುಚ್ಚುಮರೆ ಮಾಡ್ತಾ ಇದ್ದೀರಾ?